ನಮಸ್ಕಾರ. ಕನ್ನಡ ಒನ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಜಗತ್ತಿನ ಅತಿ ದೊಡ್ಡ ಪ್ರಜಾಪ್ರಭುತ್ವದ ಪ್ರಧಾನಮಂತ್ರಿ ಮಕ್ಕಳ ತರ ಟೋಫಿ ಹಿಡ್ಕೊಂಡು, ಅದನ್ನು ಸಹ ಪ್ರಾಸಬದ್ಧವಾಗಿ ಮ್ಯಾಚ್ ಆಗುವ ರೀತಿಯಲ್ಲಿ ಒಂದು ಟಾಫಿ ಕಂಪನಿಯನ್ನ ಹುಡುಕಿ, ಆ ಟಾಫಿಯನ್ನ ಭಾರತದಿಂದ ಇಟಲಿವರೆಗೆ ತೆಗೆದುಕೊಂಡು ಹೋಗಿ, ಇಟಲಿಯ ರೋಮ್ನಲ್ಲಿ ಅಲ್ಲಿನ ಪ್ರಧಾನಮಂತ್ರಿ, ಮಹಿಳಾ ಪ್ರಧಾನಮಂತ್ರಿ ಮೆಲೋನಿ ಅನ್ನುವವರಿಗೆ ಮೆಲೋಡಿ ಅನ್ನುವಂತಹ ಟಾಫಿ ಕೊಟ್ಟು ಕಿಹಿಹಿಹಿಹಿ ಅಂತ ನಗೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ವ್ಯಂಗ್ಯ, ಅದಕ್ಕಿಂತ ದೊಡ್ಡ ದುರಂತ ಪ್ರಜಾಪ್ರಭುತ್ವದಲ್ಲಿ ಬರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಅಷ್ಟು ದೊಡ್ಡ ಪ್ರಜಾಪ್ರಭುತ್ವ ದೇಶದ ಒಬ್ಬ ಪ್ರಧಾನಮಂತ್ರಿ ಈ ರೀತಿಯಾಗಿ ಮಕ್ಕಳಾಟ ಆಡ್ಕೊಂಡಿರೋದು, ಅದು ಸಹ ಇಂಥ ಪರಿಸ್ಥಿತಿಯಲ್ಲಿ ಇಡೀ ಜಗತ್ತು ಯುದ್ಧದ ಛಾಯೆಯಲ್ಲಿದೆ, ಬೆಲೆ ಏರಿಕೆಯ ಬಿಸಿಯಲ್ಲಿದೆ, ಏನಾಗುತ್ತೆ ಮುಂದಕ್ಕೆ ಅನ್ನುವಂತಹ ಆತಂಕದಲ್ಲಿ ಇಡೀ ಜಗತ್ತು ಬದುಕ್ತಿರ್ಬೇಕಾದ್ರೆ, ಅದರಲ್ಲೂ ಭಾರತದಲ್ಲಿ ತೈಲ ಬೆಲೆ ಏರಿಕೆ, ವಸ್ತುಗಳ ಬೆಲೆ ಏರಿಕೆ, ಎಲ್ಲ ರೀತಿಯಿಂದಲೂ ಸಹ ನಿರುದ್ಯೋಗಿಗಳ ರೋದನೆ, ಇಷ್ಟೆಲ್ಲದರ ನಡುವೆ ಈ ದೇಶದ ಪ್ರಧಾನಮಂತ್ರಿ ಪ್ರಾಸಬದ್ಧವಾಗಿ ಇರುವಂತಹ ಒಂದು ಹೆಸರುಗಳನ್ನ ಹುಡುಕಿ ಅದನ್ನು ತೆಗೆದುಕೊಂಡು ಹೋಗಿ ಅಲ್ಲಿ ನಗ್ನಗ್ತಾ ಖುಷಿಯಾಗಿರ್ತಾರೆ ಅಂದ್ರೆ ಏನು ಹೇಳಬೇಕು. ಬಟ್ ನರೇಂದ್ರ ಮೋದಿಗೆ ಅದೆಲ್ಲ ಮಾಮೂಲಿ. ವಿದೇಶ ಯಾತ್ರೆಗೆ ಹೋಗೋದೇ ಅದಕ್ಕೇನೆ ಅಲ್ಲಿ ನಗಬೇಕು ಹೋಗಿ, ಅಷ್ಟೇ, ಇನ್ನೇನಿಲ್ಲ. ಎಂಜಾಯ್ ಮಾಡಬೇಕು, ಖುಷಿಯಾಗಿರ್ಬೇಕು. ಈ ಭಾರತೀಯರ ಮುಖ ನೋಡಬಾರ್ದು ಕೆಲವು ದಿನ, ಈ ಭಾರತದ ವಾತಾವರಣದಲ್ಲಿ ಕೆಲವು ದಿನ ಇರಬಾರ್ದು, ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿಯಾಗಿರ್ಬೇಕು, ಹಂಗೆ ಹೋಗಿರೋದು. ಇಂತಹದ್ದೇ ಕೃತ್ಯ ಮಾಡಿದ್ದಾರೆ. ಸೊ ಅದರ ಬಗ್ಗೆ ರಾಹುಲ್ ಗಾಂಧಿ ಒಂದು ದೊಡ್ಡ ಅಟ್ಯಾಕ್ ಮಾಡಿದ್ದಾರೆ, ಕಾಂಗ್ರೆಸ್ ದೊಡ್ಡ ಅಟ್ಯಾಕ್ ಮಾಡಿದೆ. ಅದನ್ನೆಲ್ಲ ವಿವರಿಸುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಮೋದಿ ಅವರು ಪಶ್ಚಿಮ ಬಂಗಾಳದ ಚುನಾವಣೆ, ಅದರ ಜೊತೆಗೆ ಇನ್ನೂ 4 ರಾಜ್ಯಗಳ ಚುನಾವಣೆ ಸಂದರ್ಭದಲ್ಲಿ ಬಿಸಿಲಲ್ಲ ಅಲದಾಡಿ, ಚುನಾವಣಾ ಭಾಷಣಗಳನ್ನು ಮಾಡಿ, ಸುಳ್ಳಿನ ಮೇಲೆ ಸುಳ್ಳು ಹೇಳಿ, ಒಂದಷ್ಟು ದ್ವೇಷವನ್ನು ಬಿತ್ತುವ ಕೆಲಸ ಮಾಡಿ ಸುಸ್ತಾಗಿದ್ದರಿಂದ ಈ ದೇಶದಲ್ಲಿದ್ದರೆ ಬೆಲೆ ಏರಿಕೆ, ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಇನ್ನೆಂಥದ್ದು ಸುಮ್ಮನೆ ರೋದನೆ ಕೊಡ್ತಾರೆ ಇಲ್ಲಿನ ಜನ ಅನ್ನೋ ಕಾರಣಕ್ಕೂ ಸಹ ಸೇರಿಸಿ 5 ರಾಷ್ಟ್ರಗಳ ವಿದೇಶ ಪ್ರವಾಸಕ್ಕೆ ಹೊರಟರು. ಸೊ 5 ರಾಷ್ಟ್ರಗಳಲ್ಲಿ ಕೊನೆಯದಾಗಿ ಅವರು ರೀಚ್ ಆಗಿದ್ದು ಇಟಲಿ. 5ರಲ್ಲಿ 4 ಯುರೋಪಿಯನ್ ರಾಷ್ಟ್ರಗಳು ಅನ್ನೋದನ್ನು ನೀವು ಮರಿಬಾರ್ದು. ಅಲ್ಲಿ ವಾತಾವರಣ ಚೆನ್ನಾಗಿರುತ್ತೆ. ಈಗ ಇಲ್ಲಿ ಬೇಸಿಗೆ ಆದರೆ ಅಲ್ಲಿ ತಂಪಾಗಿರ್ತದೆ. ಆ ತಂಪನ್ನ ಅನುಭವಿಸೋಕೆ ಹೋಗಿರೋದು ಸಾಹೇಬರು. ಒಂದು ದೇಶ ಮಾತ್ರ ಮಧ್ಯಪ್ರಾಚ್ಯದ್ದು, UAE. ಅದು ಬಿಟ್ಟರೆ ಇನ್ನೆಲ್ಲ 4 ದೇಶಗಳು ಯುರೋಪ್. ಸೊ ಇಟಲಿಗೆ ಹೋದ್ರು. ಇಟಲಿಗೆ ಹೋಗಿ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಜೊತೆ ಭೇಟಿಯಾದಾಗ ಎಲ್ಲರೂ ಅನ್ಕೊಂಡಿದ್ದು ಗಂಭೀರವಾದ ಜಾಗತಿಕ ಇಶ್ಯೂಗಳ ಬಗ್ಗೆ, ಜಾಗತಿಕ ಸಮಸ್ಯೆಗಳ ಬಗ್ಗೆ, ಇರಾನ್ ಯುದ್ಧದ ಬಗ್ಗೆ, ತೈಲದ ಏನು ಅಪಾಯ ಎದುರಾಗಿದೆ ಅದರ ಬಗ್ಗೆ, ಅಂತಾರಾಷ್ಟ್ರೀಯ ಸಂಬಂಧಗಳ ಬಗ್ಗೆ, ಭಾರತ ಇಟಲಿ ನಡುವಿನ ಒಪ್ಪಂದಗಳು, ಸಂಬಂಧಗಳ ಬಗ್ಗೆ ಮಾತಾಡ್ತಾರೆ ಅಂತ. ಬಟ್ ಇಲ್ಲ, ಅಲ್ಲಿಂದ ಒಂದು ವಿಡಿಯೋ ಬಂತು, ಒಂದು ರೀಲ್. ಏನು ಅಂದ್ರೆ ನರೇಂದ್ರ ಮೋದಿ ಅವರು ತಮ್ಮ ಬಾಲಬುದ್ಧಿಯನ್ನ ಉಪಯೋಗಿಸಿ ಮೆಲೋಡಿ ಅನ್ನುವಂತಹ ಒಂದು ಚಾಕ್ಲೇಟ್ ಅನ್ನು ತಗೊಂಡು ಹೋಗಿದ್ದಾರೆ. ಚಾಕ್ಲೇಟ್, ಸಣ್ಣ ಸಣ್ಣ ಚಾಕ್ಲೇಟ್ಗಳು, ಟಾಫಿ, ಒಂದು ಪ್ಯಾಕೆಟ್ ತಗೊಂಡು ಅಲ್ಲಿ ಹೋಗಿದ್ದಾರೆ, ಮೆಲೋಡಿ ಅಂತ. ಯಾಕೆ ಮೆಲೋಡಿನೇ ತಗೊಂಡು ಹೋದ್ರು ಅಂದ್ರೆ ಅಲ್ಲಿನ ಪ್ರೈಮ್ ಮಿನಿಸ್ಟರ್ ಹೆಸರು ಮೆಲೋನಿ. ಸೊ ಪ್ರಾಸ ಬೇಕಲ್ಲ, ಅಲ್ಲಿ ಪ್ರಾಸಬದ್ಧವಾಗಿ ಅವರನ್ನ ಮೆಚ್ಚಿಸುವಂತಹ ಕಾರ್ಯಕ್ಕೆ ಮೆಲೋನಿ ಚಾಕ್ಲೇಟಿ ಟಾಫಿಯನ್ನ ತಗೊಂಡು ಹೋದ್ರು. ಹೋಗಿ ಅದನ್ನು ಕೊಟ್ಟು ಅದರ ಬಗ್ಗೆ ಇಬ್ರು ಸಹ ಕಿಚ್ಚಿ 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 ಅಂತ ನಗ್ತಾ ಒಂದು ರೀಲ್ ಮಾಡಿ ಹಾಕೊಂಡ್ರು. ಯೂಶುವಲ್ ಆಗಿ ಈ ದೇಶದ ವಿಶೇಷ ವಸ್ತುಗಳನ್ನ ತಗೊಂಡು ಹೋಗ್ತಾರೆ. ಗಂಧದಲ್ಲಿ ಯಾವ್ದಾದ್ರು ಮೂರ್ತಿನೋ ಇನ್ನೆಂಥದ್ದು ತಗೊಂಡು ಹೋಗ್ಬೋದಾಗಿತ್ತು. ಇಲ್ಲಿನ ರೇಷ್ಮೆ ಅದ್ರದ್ದು ತಗೊಂಡು ಹೋಗ್ಬೋದಾಗಿತ್ತು. ₹1 ಟಾಫಿನೇ ಬೇಕು. ಯಾಕೆ? ಮೆಲೋನಿ ಮ್ಯಾಚ್ ಆಗುತ್ತೆ, ಅದೇ ಮುಖ್ಯ, ಬೇರೆ ಏನೂ ಅಲ್ಲ. ಅದೇ ಮುಖ್ಯ, ಆ ಬಾಲಬುದ್ಧಿ ಅದೇ ಮುಖ್ಯ. ಅಲ್ಲಿ ಹೋಗಿ ರೀಲ್ಸ್ ಅನ್ನ ಹಾಕಿದ್ರು, ಖುಷಿ ಪಟ್ರು. ಒಂದಷ್ಟು ಫೋಟೋಗಳನ್ನ ಒಂದೊಂದು ಆಂಗಲ್ ಅಲ್ಲಿ ತೆಗೆದು, ಸನ್ರೈಸು, ಸನ್ಸೆಟ್ಟು, ಮಹಡಿ ಮೇಲೆ, ಬಾಲ್ಕನಿಯಲ್ಲಿ, ಎಲ್ಲ ಕಡೆ ಖುಷಿಯಾಗಿದ್ದಾರೆ ನರೇಂದ್ರ ಮೋದಿ ಅವರು. ಆದ್ರೆ ದೇಶದ ಪರಿಸ್ಥಿತಿ ಏನಾಗಿದೆ, ಅವ್ರೇನ್ ಮಾಡ್ತಿದ್ದಾರೆ ಅಂತ ನೋಡಿದಾಗ ಅಜಗಜಾಂತರ ಕಾಂಟ್ರಾಸ್ಟ್, ಭಯಂಕರ ಕಾಂಟ್ರಾಸ್ಟ್ ಆಗುತ್ತೆ. ಏನು
ಅನ್ನೋದನ್ನ ರಾಹುಲ್ ಗಾಂಧಿ ಅವರು ಹಿಡ್ಕೊಂಡು ಇವತ್ತು ಚಚ್ಚಿದ್ರು, ಸ್ವಲ್ಪ ಜಾಡಿಸಿದ್ರು, ಸರಿಯಾಗಿ ಜಾಡಿಸಿದ್ರು. ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟಿದೆ. ಯುವ ಜನತೆ ಉದ್ಯೋಗ ಇಲ್ಲದೆ ನರಳ್ತಾ ಇದ್ದಾರೆ. ಉದ್ಯೋಗ ಅವಕಾಶಗಳು ಸೃಷ್ಟಿನೇ ಆಗ್ತಿಲ್ಲ. ಉದ್ಯೋಗ ಕೇಳೋರನ್ನ ಲಾಠಿ ಚಾರ್ಜ್ ಮಾಡ್ತಾ ಇದ್ದೀವಿ. ಇನ್ನು ರೈತರು ಒದ್ದಾಡ್ತಿದ್ದಾರೆ, ರಸಗೊಬ್ಬರ ಬರ್ತಿಲ್ಲ, ಕಾರಣ ಇರಾನ್ ಯುದ್ಧ. ಇಡೀ ದೇಶದ ಜನತೆ ಗ್ಯಾಸು, ಪೆಟ್ರೋಲು, ಡೀಸೆಲು, CNG ಎಲ್ಲದಕ್ಕೂ ಪರದಾಡ್ತಿದ್ದಾರೆ. ಸಿಕ್ಕಿದ್ರು ಸಹ ಬೆಲೆ ಜಾಸ್ತಿ. ಅಷ್ಟೆಲ್ಲ ಕಷ್ಟದಲ್ಲಿ ಇಡೀ ದೇಶದ ಜನತೆ ಇದ್ದಾರೆ. ಅದರ ಜೊತೆಗೆ ಕಾರ್ಮಿಕರು, ಸಣ್ಣ ವ್ಯಾಪಾರಿಗಳು, ರೈತರು ಎಲ್ಲರೂ ಸಹ ಯಾವುದೋ ಒಂದು ರೀತಿಯಲ್ಲಿ ಯಾವುದೋ ಒಂದು ಸಮಸ್ಯೆಗೆ ಸಿಲುಕೊಂಡು ಒದ್ದಾಡ್ತಿದ್ದಾರೆ. ಬಿಕಾಸ್ ಆಫ್ ನರೇಂದ್ರ ಮೋದಿಯ ಪಾಲಿಸಿಗಳು, ನರೇಂದ್ರ ಮೋದಿಯ ಆಡಳಿತ, ನರೇಂದ್ರ ಮೋದಿಯ ನಡವಳಿಕೆ, ನರೇಂದ್ರ ಮೋದಿ. ಹೀಗಿರಬೇಕಾದ್ರೆ ನರೇಂದ್ರ ಮೋದಿ ಅವರು ಆರಾಮಾಗಲ್ಲಿ ಹೋಗಿದ್ದಾರೆ. ಇದು ದೇಶದ ನೇತೃತ್ವ ಅಲ್ಲ, ನೌಟಂಕಿ ಅಂದ್ರೆ ನಾಟಕ ಅಂತ ರಾಹುಲ್ ಗಾಂಧಿ ಟ್ವೀಟ್ ಮಾಡ್ಕೊಂಡ್ರು. ಎಕ್ಸೆಲ್ ಒಂದು ಪೋಸ್ಟ್ ಹಾಕಿದ್ರು. ಅದು ನಿಜನೂ ಸಹ ಹೌದು. ಅದೇ ರೀತಿ ಕಾಂಗ್ರೆಸ್ನ ಇತರೆ ನಾಯಕರು ಸಹ ಟಾರ್ಗೆಟ್ ಮಾಡಿದ್ದಾರೆ. ಕರ್ನಾಟಕದಿಂದ ಪ್ರಿಯಾಂಕ್ ಖರ್ಗೆ ಅವರು ಸಹ ಟಾರ್ಗೆಟ್ ಮಾಡಿ ಮೋದಿ ಅವರನ್ನ ಪೋಸ್ಟ್ ಹಾಕೊಂಡಿದ್ದಾರೆ. ಬೇರೆ ಏನಾದರೂ ಹಾಳಾಗೋಗ್ಲಿ, ಮೆಲೋನಿಗೆ ಮೆಲೋಡಿ ಕೊಡೋದು ಇಂಪಾರ್ಟೆಂಟು, ಅದು ತಡ ಆಗಬಾರ್ದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಪೋಸ್ಟ್ ಹಾಕೊಂಡಿದ್ದಾರೆ. ಇದೇ ರೀತಿ ಎಲ್ಲ ಕಾಂಗ್ರೆಸ್ ಅವರು, ಆಮ್ ಆದ್ಮಿ ಪಕ್ಷ ಇವರೆಲ್ಲರೂ ಸಹ ಟಾರ್ಗೆಟ್ ಮಾಡಿದ್ದಾರೆ. ಬಟ್ ನಥಿಂಗ್, ಏನು ಅನ್ಸೋದೇ ಇಲ್ಲ ನರೇಂದ್ರ ಮೋದಿಗೆ. ಅವ್ರ ಕಣ್ಣಿಗೇನು, ನಾವು ಸುಳ್ಳು ಹೇಳ್ತಿದ್ದೀವೋ, ಧರ್ಮದ್ವೇಷ ಬಿತ್ತಾ ಇದೀವೋ ಏನೋ, ಚುನಾವಣೆ ಗೆಲ್ತಾ ಇದೀವಾ, ಸೊ ವಿ ಡೋಂಟ್ ಹ್ಯಾವ್ ಟು ವರಿ ಅನ್ನೋದು ಅವ್ರ ಲೆಕ್ಕಾಚಾರ. ವಿ ಡೋಂಟ್ ಹ್ಯಾವ್ ಟು ವರಿ, ಚುನಾವಣೆ ಗೆಲ್ಲೋವರೆಗೂ ನಾವು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಷ್ಟೇ, ಸ್ಟ್ರೈಟ್ ಫಾರ್ವರ್ಡ್, ಸಿಂಪಲ್. ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆರಾಮಾಗಿರ್ತೀವಿ ನಾವು. ಜನ ಓಟ್ ಹಾಕ್ತಾರೆ, ಹಾಕಿಸ್ಕೊಳ್ತೀವಿ, ಎಂಜಾಯ್ ಮಾಡ್ತೀವಿ ನಾವು. ಆದರೆ ಬಿಜೆಪಿಯ ಸದಸ್ಯರು, ಬಿಜೆಪಿ ಎಂಪಿಗಳು, ಬಿಜೆಪಿಯ ಭಕ್ತಗಣ, ಬಿಜೆಪಿಯ ಇವ್ರದೆಲ್ಲ ಏನ್ ಕತೆ ಅಂದ್ರೆ ಫುಲ್ ದಿಲ್ ಖುಷ್ ಆಗ್ಬಿಟ್ಟಿದ್ದಾರೆ. ಎಂತಹ ಫೋಟೋಗ್ರಾಫ್ಸ್, ಎಂತಹ ಸೆನ್ಸ್, ಮೆಲೋನಿ, ಎಷ್ಟು ಕಾವ್ಯಾತ್ಮಕವಾಗಿದೆ, ಎಷ್ಟು ಪೊಯೆಟಿಕ್ ಆಗಿದೆ ಆ ಕಾಂಬಿನೇಷನ್. ಈ ರೀತಿ ಅವರು ದೇಶದ ಜನ ನರಳಿ ಸಾಯ್ತಾ ಇದ್ರೆ ಇವರು ಪಿಟೀಲ್ ಬಾರಿಸ್ಕೊಂಡು ಕೂತವ್ರೆ. ರೋಮ್ ಹೊತ್ತಿ ಉರಿತಿರ್ಬೇಕಾದ್ರೆ ನ್ಯೂರೋ ಪಿಟೀಲ್ ಬಾರಿಸ್ತಾ ಇದ್ನಂತೆ. ಕಾರಣ ಅವನನ್ನ ಕರೆದಿರ್ಲಿಲ್ಲ ಯುದ್ಧಕ್ಕೆ. ಆದರೆ ಇಲ್ಲಿ ಅದೇ ರೋಮಲ್ಲೇ ನರೇಂದ್ರ ಮೋದಿ ಅವರು ಪಿಟೀಲ್ ಬಾರಿಸೋ ಬದಲು ಫೋಟೋ ಶೂಟ್ ಮಾಡ್ಕೊಂಡಿದ್ದಾರೆ, ಖುಷಿಯಾಗಿದ್ದಾರೆ, ಕಿಚಿ ಅಂತ ನಗ್ತಾ ಇದ್ದಾರೆ. ಕಾರಣ ಯುದ್ಧ ಕರೆದಿಲ್ಲ ಅಂತಲ್ಲ, ನನ್ನ ಇಷ್ಟ ಇದು ಅಷ್ಟೇ. ಸಾರ್ವಜನಿಕರ ದುಡ್ಡಲ್ಲೇ ಓಡಾಡ್ತಿರೋದು, ಅದನ್ನೇನು ಇಲ್ಲ ಅಂತ ಹೇಳಕ್ಕಾಗಲ್ಲ. ದೇಶದ ಜನರ ದುಡ್ಡಲ್ಲಿ 8,000 ಕೋಟಿ ರೂಪಾಯಿಗಳ ಒಂದು ವಿಮಾನ ಇದೆ. ಅದನ್ನು ಹತ್ತೋದು, ಹೋಗೋದು, ವಿದೇಶ ಸುತ್ಕೊಂಡು ಬರೋದು. ಕೊನೆಗೆ ಸಾಧಿಸಿದ್ದೇನು ಅಂತ ಆಪರೇಷನ್ ಸಿಂಧೂರ ಸಮಯದಲ್ಲಿ ನಮ್ಗೆ ಯಾರಾದ್ರೂ ಸಹಾಯಕ್ಕೆ ಬಂದ್ರ, ಅಥವಾ ನೆರವಿಗೆ ಬಂದ್ರ, ಅಥವಾ ಸಪೋರ್ಟ್ಗೆ ಬಂದ್ರ ಅಂದ್ರೆ ನೋ, ಯಾರು ಇಲ್ಲ. ಹೋದ ಕಡೆ ಎಲ್ಲ ಬರೀ ನಗದು ಅಷ್ಟೇ, ಏನೂ ಇಲ್ಲ. ನಗದು. ಅವ್ರನ್ನ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ಅವ್ರನ್ನೆಲ್ಲ ಬಲವಂತಕ್ಕೆ ತಪ್ಕೊಂಡು ಶೇಕ್ ಹ್ಯಾಂಡ್ ಕೊಟ್ಟು ಅವ್ರ ಜೊತೆ ಫೋಟೋಸ್ ತೆಗೆಸ್ಕೊಂಡು ಖುಷಿಯಾಗಿದ್ದು, ತಿಂದು ಉಂಡು ಓಡಾಡ್ಕೊಂಡು ಬರೋದು. ಇದನ್ನೇ ಕಾಂಗ್ರೆಸ್ ಇವತ್ತು ಬೇರೆ ರೀತಿಯಲ್ಲಿ ಅಟ್ಯಾಕ್ ಮಾಡಿದೆ. ಬಟ್ ಅದಕ್ಕೇನು ಯಾರು ತಲೆ ಕೆಡಿಸ್ಕೊಳ್ಳಲ್ಲ. ಮಂದಿರ್, ಮಸ್ಜಿದ್, ಹಿಂದೂ, ಮುಸ್ಲಿಂ, ಮುಗೀತು, ಕೇಸ್ ಕ್ಲೋಸ್. ಇನ್ನೇನು ಇಲ್ಲ. ಹಿಂದೂ ಅಪಾಯದಲ್ಲಿದ್ದಾನೆ ಅಂದ್ರೆ ಮುಗೀತು ಅಷ್ಟೇ. ಮೀರಿ ನಾವು ಮಾತಾಡ್ತೀವಲ್ಲ, ನಾವೆಲ್ಲ ದೇಶದ್ರೋಹಿಗಳು ಅವ್ರ ಪ್ರಕಾರ ಅಷ್ಟೇ. ಸೊ ಇದಿಷ್ಟು ನರೇಂದ್ರ ಮೋದಿ ಅವರು ಸಣ್ಣ ಮಕ್ಕಳ ರೀತಿಯಲ್ಲಿ ಪ್ರಾಸಬದ್ಧವಾಗಿ ಒಂದು ಚಾಕ್ಲೇಟ್ ಕಂಪನಿಯನ್ನು ಹುಡುಕೊಂಡು ಇಟಲಿಗೆ ಹೋಗಿ ಅಲ್ಲಿನ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿಗೆ ಆ ಟಾಫಿ ಕೊಟ್ಟು ಖುಷಿ ಪಟ್ಟು ಅವ್ರಿಗೂ ಖುಷಿ ಪಡಿಸಿ ಆಗಿರುವಂತಹ ಘಟನಾವಳಿಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಥವಾ ವಿಪಕ್ಷಗಳ ವಾಗ್ದಾಳಿ, ಲೆಕ್ಕಕ್ಕಿಲ್ದಿರೋ ವಾಗ್ದಾಳಿ, ಇದರ ವಿವರಗಳು ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.